ಇಲ್ಲಿ ನೀವು ನೋಡ್ಬೋದು ಸಾಕಷ್ಟು ನ್ಯೂಸ್ ಚಾನೆಲ್ಸಲ್ಲಿ ಬರ್ತಿದೆ ನಾರ್ತ್ ಸೈಡಲ್ಲೆಲ್ಲ ಎಷ್ಟೊಂದು ಜನ ಸ್ಟ್ರೈಕ್ ಮಾಡ್ತಾಯಿದ್ದಾರೆ ನೀಟ್ ರೀ ಎಕ್ಸಾಮ್ ಮಾಡಬೇಕು ಅಂತ. ಮತ್ತು ನೀಟ್ ರೀ ಎಕ್ಸಾಮ್ ಬಗ್ಗೆ ಏನಾದರೂ ಒಂದು ಎಜುಕೇಷನ್ ಮಿನಿಸ್ಟರ್ ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದೀರಾ ಅದ್ರ ಬಗ್ಗೆಯೂ ಕೂಡ ನೋಡೋಣ. ಅದ್ರ ಬಗ್ಗೆಯೂ ಕೂಡ, ಯಾಕಂದರೆ ಸಾಕಷ್ಟು ವಿಷಯ ಚರ್ಚೆ ಆಗ್ತಿದೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇಲ್ಲಿ ನೀವೆಲ್ಲರೂ ಕೂಡ ನೀಟ್ ಎಕ್ಸಾಮ್ ಏನೋ ಬರೆದಾದ್ಮೇಲೆ ನೀವೆಲ್ಲರೂ ಕೂಡ ನ್ಯೂಸ್ ನೋಡ್ತೀರಾ. ಆದರೆ ಅಲ್ಲಿ ಸಾಕಷ್ಟು ಸ್ಕ್ಯಾಮ್ಸ್ಗಳಾಗಿದೆ, ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ, ಈ ರೀತಿ ಸಾಕಷ್ಟು ಒಂದು ಚರ್ಚೆಗಳಾಗ್ತಿದೆ. ಇದರಿಂದ ನಿಮಗೂ ಕೂಡ ಕನ್ಫ್ಯೂಷನ್ ಇದೆ, ಏನಾದರೂ ನೀಟ್ ರೀ ಎಕ್ಸಾಮ್ ಆಗೋ ಚಾನ್ಸಸ್ ಇದೆಯಾ, ಎಲ್ಲರಿಗೂ ಕೂಡ ಮಾಡ್ತಾರಾ ಮಾಡಲ್ವಾ ಅನ್ನೋದೇ ಮೇಯ್ನ್ ಪ್ರಶ್ನೆಯಾಗಿ ನಿಮ್ಗೆ ಉಳಿದಿದೆ. ಇವಾಗ ನೀವೇನಾದರೂ 500 ಎಬೋವ್ ಸ್ಕೋರ್ ಮಾಡಿದ್ರೆ ಅಂದರೆ ಅದನ್ನು ಸ್ಕೋರ್ ಮಾಡೋದೇನು ಅಷ್ಟೊಂದೇನು ಈಸಿ ಏನಲ್ಲ. ನೀವು ತೆಗ್ದಿರೋರಿಗೆ ಗೊತ್ತಿರುತ್ತೆ ನಿಮ್ಮ ಎಫರ್ಟ್ ಎಷ್ಟು ಹಾಕಿದ್ರೆ ಅಷ್ಟು ಸ್ಕೋರ್ ಮಾಡೋಕ್ಕೆ ಅನ್ನೋದು. ಆದರೆ ಇವಾಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಅಷ್ಟು ಸ್ಕೋರ್ ಮಾಡಿದ್ರೂ ಕೂಡ ನಿಮಗೆ ಸೀಟ್ ಸಿಗುತ್ತಾ ಸಿಗಲ್ಲ ಅಂತ ಒಂದು ಕನ್ಫ್ಯೂಷನ್ ಕಡೆ, ಮತ್ತು ತಿರ್ಗಾ ನೀಟ್ ಎಕ್ಸಾಮ್ ಏನಾದರೂ ಬರೆಯೋ ಒಂದು ಪರಿಸ್ಥಿತಿ ಬರುತ್ತಾ ಅನ್ನೋದೇ ಒಂದು ಮೇಯ್ನ್ ಕ್ವಶನ್ ಮಾರ್ಕ್ ಆಗಿರುತ್ತೆ. ಇಲ್ಲಿ ನೀಟ್ ತಿರ್ಗಾ ನೀವು ರೀ ಎಕ್ಸಾಮ್ ಬರೆದಾಗ ನಿಮ್ಮ ಮಾರ್ಕ್ಸ್ ಜಾಸ್ತಿ ಕೂಡ ಬರ್ಬೋದು, ಕೆಲವ್ರದ್ದು ಕಮ್ಮಿ ಕೂಡ ಬರ್ಬೋದು ಚೆನ್ನಾಗಿ ಬಂದಿರೋದಕ್ಕಿಂತ. ಇವಾಗ ಬಂದಿರೋ ನ್ಯೂಸ್ ಪ್ರಕಾರ ಇವಾಗ ಎಜುಕೇಷನ್ ಮಿನಿಸ್ಟರ್ ಅವರು ಏನು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿರೋದಂದರೆ ಮೀಡಿಯಾಗೆ, ಇಲ್ಲಿ ಸ್ಟೂಡೆಂಟ್ ಫೇವರ್ ಆಗಿ ನಾವು ಡಿಸಿಷನ್ನ ತೊಗೋತೀವಿ, ಮತ್ತು ಸುಪ್ರೀಂ ಕೋರ್ಟ್ ಕಡೆಯಿಂದ ಏನು ಜಡ್ಜ್ಮೆಂಟ್ ಬರುತ್ತೆ ಅದನ್ನ ಫಾಲೋ ಅಪ್ ಮಾಡ್ತೀವಿ ಅಂತ ಹೇಳಿದರೆ, ಯಾರಿಗೂ ಕೂಡ ಏನು ಮೋಸ ಆಗಿ ಬಿಡಲ್ಲ ಅಂತ ಹೇಳಿದರೆ. ಮತ್ತು ಸಾಕಷ್ಟು ಕಡೆ ವಿದ್ಯಾರ್ಥಿಗಳು ನಾರ್ತ್ ಸೈಡಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡ್ತಾರೆ, ರೋಡಿಗೆ ಇಳಿಬಿಟ್ಟು ರೀ ಎಕ್ಸಾಮ್ ಮಾಡಿ ಅಂತ. ಆದರೆ ಆ್ಯಸ್ ಆಫ್ ನೌ ಏನಾಗುತ್ತೆ ಅಂದರೆ ಇವಾಗ ರೀ ಎಕ್ಸಾಮ್ ನಡೆಸೋ ಚಾನ್ಸಸ್ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ತುಂಬಾ ವೆರಿ ಲೆಸ್ ಚಾನ್ಸಸ್ ಇದೆ. ನಡೆಸದೇ ಇರದೇನೂ ಕೂಡ ಇರ್ಬೋದಾಗಿರುತ್ತೆ. ರೀ ಎಕ್ಸಾಮ್ ನಡೆಸಿದ್ರೆ ಏನೇನಾಗುತ್ತೆ ಅಂದರೆ, ಇಲ್ಲಿ ರೀ ಎಕ್ಸಾಮ್ ನಡೆಸಿದ್ರೆ ನಿಮ್ಗೆ ತಿರ್ಗಿ ಎಲ್ಲ ಎಕ್ಸಾಮಿನೇಷನ್ ಸೆಂಟರ್ನ ಅಲೋಟ್ ಮಾಡಬೇಕಾಗುತ್ತೆ. ತಿರ್ಗಾ ನಿಮಗೆ ಅದೆಲ್ಲ ಪ್ರೋಸೆಸ್ ಬಂದ್ಬಿಟ್ಟು ಮಿನಿಮಮ್ ಅಂದರೂ ಒಂದು ತಿಂಗಳು ಹಿಡಿಯುತ್ತೆ. ಎಕ್ಸಾಮ್ ನಡೆಸಿ ವ್ಯಾಲ್ಯೂಯೇಷನ್ ಮಾಡಿಸಿ ಎಲ್ಲ ತಿರ್ಗಾ ಅವ್ರು ಕೌನ್ಸಿಲಿಂಗೆಲ್ಲ ಇದು ಮಾಡ್ತಾರೆ ಅಂದರೆ ಡಿಸೆಂಬರ್ವರೆಗೂ ಕೂಡ ಹೋಗುತ್ತೆ ನಮ್ಮ ಕೌನ್ಸಿಲಿಂಗು. ಜೂನಲ್ಲೇ ನಿಮಗೆ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಾಗಿದ್ದು, ಜೂನ್ ಇಂಡಸ್ಟ್ರಿಯಲ್ಲಿ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ಆಗಬೇಕಾಗಿತ್ತು ಎಲ್ಲ ಕರೆಕ್ಟಾಗಿತ್ತು ಅಂದರೆ. ಆದರೆ ಇವಾಗೆಲ್ಲ ಮೆಸ್ಸಪ್ ಆಗಿರೋದ್ರಿಂದ ನಿಮ್ಗೇನಾಗುತ್ತೆ ಅಂದರೆ ಆ ರೀತಿ ರೀ ಎಕ್ಸಾಮ್ ಆಯಿತು ಅಂದರೆ ಡಿಸೆಂಬರ್ವರೆಗೂ ಕೂಡ ನಿಮ್ಮ ಕೌನ್ಸಿಲಿಂಗ್ ಹೋಗ್ಬೋದು, ಆ ರೀತಿ ಕೂಡ ಆಗ್ಬೋದು. ಒಟ್ಟಿನಲ್ಲಿ ಏನಂದರೆ ಇವಾಗ 8ನೇ ತಾರೀಕು ಏನಿದೆಯಲ್ಲ, ಜುಲೈ 8ನೇ ತಾರೀಕು ಅಲ್ಲಿವರೆಗೂ ಕೂಡ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಅಲ್ಲಿವರೆಗೂ ಕೂಡ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು ತುಂಬಾ ಒಂದು ಡೌಟ್ ಇದೆ. ಯಾಕೆಂದರೆ ರೀ ಎಕ್ಸಾಮ್ ಇವಾಗ ಅನೌನ್ಸ್ ಆಗಿಬಿಟ್ಟಿದೆ 1500 ಸ್ಟೂಡೆಂಟ್ಸ್ಗೆ ಯಾರು ಗ್ರೇಸ್ ಮಾರ್ಕ್ಸ್ ತೊಗೊಂಡಿದ್ದಾರೆ ಅವ್ರಿಗೆ. ಮತ್ತು ನೆಕ್ಸ್ಟು ಜುಲೈ 8ನೇ ತಾರೀಕು ಇನ್ನೊಂದು ಡಿಸಿಷನ್ ಬಂದರೆ ಅವ್ರಿಗೆ ಇವಾಗ ಕೌನ್ಸಿಲಿಂಗ್ ನಡೀತಾ ಇರೋದಕ್ಕೆ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಅಲ್ಲಿವರೆಗೂ ಕೂಡ ಹೋಲ್ಡ್ ಮಾಡಿ ಜುಲೈ 8ನೇ ತಾರೀಕು ಏನು ಬರುತ್ತೆ ಜಡ್ಜ್ಮೆಂಟ್ ಅದು ನೋಡಿಕೊಂಡು ನಂತರ ಇವರು MCC ಅವ್ರ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಇವ್ರು ಬಂದುಬಿಟ್ಟು KR ಇಲ್ಲಿ ಕೌನ್ಸಿಲಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಒಟ್ನಲ್ಲಿ ಕೌನ್ಸಿಲಿಂಗ್ ಅಂತೂ ಡಿಲೇ ಆಗ್ತಾ ಹೋಗುತ್ತೆ. ಇನ್ನೂ ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಿ. ಕೌನ್ಸಿಲಿಂಗ್ ಡಿಲೇ ಆಗುತ್ತೆ ಅಂತ ಹೇಳಿದ್ದೀನಿ, ಆದರೆ ಈ ಮಂತ್ ಎಂಡಲ್ಲಿ ಮತ್ತು ಜುಲೈ ಫಸ್ಟ್ ವೀಕ್ ಸೆಕೆಂಡ್ ವೀಕಲ್ಲಿ ಸ್ವಲ್ಪ ವೆಬ್ಸೈಟ್ನ ಜಾಸ್ತಿ ವಿಸಿಟ್ ಮಾಡ್ತಾರೆ. KE ವೆಬ್ಸೈಟ್ನ ಯಾರ್ಯಾರು ಮೆಂಬರ್ಶಿಪ್ ತೊಗೊಂಡಿಲ್ಲ ಅವರು ಮೆಂಬರ್ಶಿಪ್ ತೊಗೊಂಡಿದ್ರೆ ನಿಮಗೆ ಡೈರೆಕ್ಟಾಗಿ ನಾನೇ ವಾಟ್ಸಪ್ಪಲ್ಲಿ ನಿಮಗೆ ಗ್ರೂಪ್ ಏನು ಕ್ರಿಯೇಟ್ ಆಗಿದೆ ಅದರಲ್ಲಿ ಸೆಂಡ್ ಮಾಡ್ತಾ ಇರ್ತೀನಿ. ನೀವೇನು ತಲೆ ಕೆಡಿಸ್ಕೋಬೇಡಿ, ಯಾಕೆಂದರೆ ಅಲ್ಲಿ ಏನು ಪ್ರೋಸೆಸ್ ಬರುತ್ತಲ್ಲ ನೀವು ಫಾಸ್ಟಾಗಿ ಮಾಡ್ತಾ ಹೋಗಬೇಕಾಗುತ್ತೆ. ಆಗಲಿ ಟೈಮ್ ಎಲ್ಲ ತುಂಬಾ ಡಿಲೇ ಆಗಿಬಿಟ್ಟಿದೆ ಕೌನ್ಸಿಲಿಂಗ್ದು. ಅದಕ್ಕೋಸ್ಕರ ನೆಕ್ಸ್ಟ್ ನಿಮ್ಮ ಅಕಾಡೆಮಿಕ್ ಇಯರ್ಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.